ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ ಕನ್ನಡ 11 ನಿನ್ನೆ ಪತ್ರಿಕಾಗೋಷ್ಠಿನ ಮುಗಿಸಿದೆ ಅಂತಲೇ ಹೇಳ್ಬೋದು. ನಮ್ಮ ಕಿಚ್ಚ ಸರು ಮತ್ತೆ ವಾಪಸ್ ಬಂದಿದ್ದು ಬಹಳಷ್ಟು ಜನಕ್ಕೆ ಖುಷಿ ಆಯಿತು. ಇದ್ರ ಜೊತೆಗೆ ಕಿಚ್ಚ ಸರ್ ಯಾಕೆ ವಾಪಸ್ ಬಂದರು, ಮತ್ತೆ ಬಿಗ್ ಬಾಸ್ 12ನ ಹೋಸ್ಟ್ ಮಾಡ್ತಿದ್ದಾರಲ್ವಾ. ಬಿಗ್ ಬಾಸ್ 11 ಒಂದು 2 ವೀಕ್ ಆದಮೇಲೆ ಒಂದು ಟ್ವೀಟ್ ಕೂಡ ಮಾಡಿರ್ತಾರೆ. ಎಲ್ರಿಗೂ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲ್ಲ, ಇದೇ ಲಾಸ್ಟ್ ಸೀಸನ್ ಆಗಿರುತ್ತೆ ಅಂತಲೂ ಕೂಡ ಹೇಳಿದ್ರು. ಸೊ ಇಷ್ಟೆಲ್ಲ ಡ್ರಾಮಾ ಮತ್ತೆ ಏನಕ್ಕೆ ಬರಬೇಕಿತ್ತು, ಬರಲ್ಲ ಅಂತ ಹೇಳಿ ಯಾಕೆ ಬರಬೇಕಿತ್ತು ಅಂತ ಕೆಲವರು ಕ್ವಶನ್ಸ್ ಕೇಳಿದ್ರು. ಸೊ ಯಾಕೆ ಬರ್ತಾ ಇದ್ದಾರೆ ಅಂತಂದರೆ ಜನರ ಪ್ರೀತಿ. ಹಾಗೆ ಬಿಗ್ ಬಾಸ್ ಹಳೆ ಕಂಟೆಸ್ಟೆಂಟ್ಗಳೇನಿದ್ರು ಅವರು ಹೇಳಿದಂತಹ ಕೆಲವೊಂದು ವಿಟಿ ನೋಡಿದಾಗ ನನಗನ್ಸಿದ್ದು ನಿಜವಾಗ್ಲೂ ಕಿಚನ್ ಮೇಲೆ ಜಸ್ಟ್ ಅಭಿಮಾನಿಗಳು ಮಾತ್ರ, ಅಂದರೆ ಬಿಗ್ ಬಾಸ್ ಅಭಿಮಾನಿಗಳು ಮಾತ್ರ ಇರೋದಿಲ್ಲ, ಬಿಗ್ ಬಾಸ್ ಒಳಗಡೆ ಇರೋಂತಹವರು ಕೂಡ, ಕಂಟೆಸ್ಟೆಂಟ್ಗಳು ಕೂಡ ಬಹಳಷ್ಟು ಪ್ರೀತಿನ ಇಟ್ಕೊಂಡಿದ್ದಾರೆ ನಮ್ಮ ಕಿಚ್ಚ ಸರ್ ಮೇಲೆ. ನಮ್ಮ ರಜತ್ ಒಂದು ಕಡೆ ಎಲ್ಲೋ ಒಂದು ಕಡೆ ಹೇಳ್ತಾರೆ, ನನಗೆ ಇದೇ ಲಾಸ್ಟ್ ಸೀಸನ್ನು ನಮ್ಮ ಕಿಚ್ಚ ಸರ್ ಹೋಸ್ಟ್ ಮಾಡೋದು. ಸೊ ನನಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬರೋದಕ್ಕೆ ಇಷ್ಟ ಇರಲಿಲ್ಲ, ನಾನು ಕಿಚ್ಚ ಸರ್ಗೋಸ್ಕರ ಅಂತಲೇ ಬಂದೆ. ನೆಕ್ಸ್ಟ್ ಸೀಸನ್ ನಾನು ಬರ್ಬೋದಾಗಿತ್ತು, ಆದರೆ ಬೇರೆ ಯಾರೋ ಬರ್ತಾರೆ, ಮತ್ತೆ ನಾನು ಈ ಸೀಸನ್ನ ಮಿಸ್ ಮಾಡಿಕೊಂಡ್ರೆ ಕಿಚ್ಚ ಸರ್ ಇರೋದಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ವೈಲ್ಡ್ ಕಾರ್ಡ್ ಎಂಟ್ರಿಲೇ ಬಂದೆ ಅಂತಲೂ ಕೂಡ ಒಂದು ಕಡೆ ರಜತ್ ಹೇಳ್ತಾರೆ. ಸೊ ಇದರಿಂದ ಗೊತ್ತಾಗುತ್ತೆ ಕಿಚ್ಚನ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಎಲ್ಲರಿಗೂ ಕೂಡ, ಕಂಟೆಸ್ಟೆಂಟ್ಗಳಾಗಿರ್ಬೋದು, ಹಾಗೆ ಅಭಿಮಾನಿಗಳಿರ್ಬೋದು, ಬಿಗ್ ಬಾಸ್ ಫ್ಯಾನ್ಸ್ ಇರ್ಬೋದು, ಮತ್ತು ಸಿನಿಮಾ ಫ್ಯಾನ್ಸ್ಗಳಿರ್ಬೋದು, ಎಲ್ಲರಿಗೂ ಕೂಡ ನಮ್ಮ ಕಿಚ್ಚ ಸರ್ ಅಂದರೆ ಇಷ್ಟ. ಅದರಲ್ಲೂ ಕೂಡ ಬಿಗ್ ಬಾಸ್ ಟೀಮ್ ಕೂಡ ಕಿಚ್ಚ ಸರ್ನ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ನಾವು ನೆಕ್ಸ್ಟ್ ಸೀಸನ್ ಬೇರೆಯವ್ರ ಹತ್ರ ಅವ್ರು ಎಲ್ಲೂ ಕೂಡ ಕನ್ವಿನ್ಸ್ ಮಾಡೇ ಇಲ್ಲ. ಸಾಕಷ್ಟು ರೂಮರ್ಸ್ ಹರಡಿತ್ತು, ಏನಂದರೆ ಬಿಗ್ ಬಾಸ್ ಟೀಮು ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದೆ, ಇವ್ರನ್ನ ಕನ್ವಿನ್ಸ್ ಮಾಡ್ತಾ ಇದೆ, ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದೆ. ಅಂದರೆ ಶಿವರಾಜ್ ಕುಮಾರ್ನ ಕೇಳ್ತಾ ಇದ್ದಾರೆ ಎಂಡೋಮಾರ್ಟ್ ಕಂಪ್ನಿಯವರು, ಮತ್ತು ಪುನೀತ್ ಅವರು, ರಮೇಶ್ ಸರ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ರೂಮರ್ಸ್ ಬಂತು. ಬಟ್ ಆ ಥರದ್ದೆಲ್ಲ ಏನು ಕೇಳೇ ಇಲ್ಲ ಎಂಡೋಮಾಲ್ ಕಂಪ್ನಿಯವರು. ಸೀದಾ ನಮ್ಮ ಕಿಚ್ಚ ಸರ್ನೇ ಕನ್ವಿನ್ಸ್ ಮಾಡಿ ಕಿಚ್ಚ ಸರ್ ಹೇಳಿರುವಂತಹ ಕಂಡೀಷನ್ಗಳಿಗೆ ಖಂಡಿತ ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಕೆಲವರು ಹೇಳ್ತಾ ಇದ್ರು ಒಂದು 6 ತಿಂಗಳು ಬರ್ಬೋದು ಈ ಒಂದು ಬಿಗ್ ಬಾಸ್ 12 ಅಂತ ಕೇಳ್ತಾ ಇದ್ರು. 3 ತಿಂಗಳು ಬರೋದಿಲ್ಲ, 6 ತಿಂಗಳು ಬರುತ್ತೆ. ಇನ್ನೇನು ಏಕೆ ಅಂತಂದರೆ ಆಗಸ್ಟಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಬಿಗ್ ಬಾಸ್ 12. ಸೊ ಅಂದರೆ ಯಾವಾಗಲೂ ಕೂಡ ಬಿಗ್ ಬಾಸ್ ಯಾವಾಗ ಬರ್ತಿತ್ತು ಅಂದರೆ ನವೆಂಬರಲ್ಲಿ, ಇಲ್ಲ ಅಂದರೆ ಸೆಪ್ಟೆಂಬರಲ್ಲಿ ಎಂಡಿಂಗ್ ಟೈಮಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು, ಜನವರಿ ಮಧ್ಯದಲ್ಲಿ ಫಸ್ಟ್ ವೀಕಲ್ಲೇ ಮುಗ್ದೋಗ್ಬಿಡ್ತಾ ಇತ್ತು. ಆ ರೀತಿ ಆಗ್ತಾ ಇದ್ದಿದ್ದು ಬಿಗ್ ಬಾಸು. ಬಟ್ ಈ ಸಲ ಸ್ವಲ್ಪ ಬೇಗ ಬರ್ತಾ ಇದ್ದಾರೆ. ಬಟ್ 6 ತಿಂಗಳವರೆಗೂ ಇರೋದಿಲ್ಲ ಅನ್ನೋದನ್ನು ಕೂಡ ಅಲ್ಲಿ ಕನ್ಫರ್ಮ್ ಆಗಿ ಪ್ರಶಾಂತ್ ಸರ್ ಕೂಡ ಹೇಳ್ತಾರೆ, ಕಿಚ್ಚ ಸರ್ ಕೂಡ ಹೇಳ್ತಾರೆ. ಯಾಕೆ ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಥರ ನಮಗೆ ಕಿಚ್ಚ ಸರ್ ಮೂವಿ ಅಂದರೆ ಬಹಳಷ್ಟು ಜನಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ವರ್ಷಕ್ಕೊಂದು ಮೂವಿನಾರ ನಮ್ಮ ಕಿಚ್ಚ ಸರ್ ಮಾಡಬೇಕು, ಅವರ ಮೂವಿ ರಿಲೀಸ್ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆ. ಸೊ ಆ ಅಭಿಮಾನಿಗಳ ಒಂದು ಸಿನಿಮಾ ಅಭಿಮಾನಿಗಳಿಗೆ ಕಿಚ್ಚ ಸರ್ ಸಿನಿಮಾನೂ ಕೂಡ ಕೊಡಬೇಕು. ಸೊ ಹಾಗಾಗಿ ಕಿಚ್ಚ ಸರ್ಗೋಸ್ಕರ ಅಂತಲೇ 6 ತಿಂಗಳು ಬಿಗ್ ಬಾಸ್ ಶೋನ ನಡೆಸೋದಿಲ್ಲ. ಕಿಚ್ಚ ಸರ್ ವರ್ಷಕ್ಕೆ 2 ಸಿನಿಮಾ ಮಾಡಬೇಕಾಗಿರೋದ್ರಿಂದ ನಾವು ಓನ್ಲಿ ಏನು ಮಾಮೂಲಿ ಇತ್ತಲ್ವ 3 ತಿಂಗಳು ಅಷ್ಟೇ ಇರುತ್ತೆ. 6 ತಿಂಗಳೆಲ್ಲ ಬಿಗ್ ಬಾಸ್ ನಡೆಸೋದಿಲ್ಲ, ಜಸ್ಟ್ 3 ತಿಂಗಳಲ್ಲೇ ಮುಗಿಸ್ಬಿಡ್ತೀವಿ ಅಂತಲೂ ಕೂಡ ಅಲ್ಲಿನ ಒಂದು ಏನು ಬಿಗ್ ಬಾಸ್ ಡೈರೆಕ್ಷನ್ ಟೀಮ್ ಎಲ್ಲನೂ ಕೂಡ ಹೇಳಿದ್ರು. ಪ್ರಶಾಂತ್ ಸರ್ ಕೂಡ ಅದನ್ನೇ ಹೇಳಿದ್ರು. ಇದರಿಂದ ಗೊತ್ತಾಗಿದೆ ಏನಪ್ಪ ಅಂದರೆ 6 ತಿಂಗಳೆಲ್ಲ ಬರೋದಿಲ್ಲ ನಮ್ಮ ಬಿಗ್ ಬಾಸ್ 12, ಓನ್ಲಿ 3 ತಿಂಗಳು ಬರುತ್ತೆ. ಹೆಚ್ಚು ಅಂತಂದರೆ ಒಂದು 15 ಡೇಸ್ ಏನಾದರೂ 10 ಡೇಸ್ ಅಥವಾ 1 ವಾರ ಜಾಸ್ತಿ ಆಗ್ಬೋದು ಹೊರತು ಆ ರೀತಿ ಎಲ್ಲ 6 ಮಂತ್ವರೆಗೂ ಕಂಟಿನ್ಯೂ ಆಗೋದಿಲ್ಲ ಅಂತೇಳಿ ಕನ್ಫರ್ಮ್ ಆಗಿ ಗೊತ್ತಾಯಿತು. ಎಲ್ರಿಗೂ ಕೂಡ ಇದೊಂದು ಕ್ಲಾರಿಟಿ ಸಿಕ್ಕತ್ತೆ ಅಂತ ಅನ್ಕೊತೀನಿ. ಮತ್ತು ಕಿಚ್ಚ ಸರ್ ವಾಪಸ್ ಬಂದಿದ್ದು ನನಗೆ ಖುಷಿ ಆಯಿತು. ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ವಿಡಿಯೋ ಹಾಕ್ತಾರೆ ಲೈವ್ ಬಿಗ್ ಬಾಸ್ ಪ್ರೆಸ್ ಮೀಟಲ್ಲಿ ಫಸ್ಟ್ ಹಾಕದೆ ವಿಟಿ ಹಾಕಿದಾಗ ಧನರಾಜ್ ಅವರು ಕೂಡ ಮಾತಾಡ್ತಾರೆ. ಮತ್ತು ನಮ್ಮ ಹಳೆ ಕಂಟೆಸ್ಟೆಂಟ್ಗಳು ಯಾರ್ಯಾರಿದ್ರು, ಶುಭಾ ಪುಂಜಾ ಆಗಿರ್ಬೋದು, ಮತ್ತು ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು, ಮತ್ತು ಶಿಶಿರ್ ಆಗಿರ್ಬೋದು, ಮತ್ತು ನಮ್ಮ ಅನುಪಮ ಗೌಡ ಆಗಿರ್ಬೋದು, ನಮ್ಮ ಶ್ರುತಿ ಮೇಡಮ್ ಆಗಿರ್ಬೋದು, ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನಿದ್ರು ಇಡೀ ಒಂದು 1ಇಂದ 10 ಸೀಸನ್ನಲ್ಲಿ ಇದ್ದಂಥ ಮಂಜು ಅವರಾಗಿರ್ಬೋದು, ಮಂಜು ಪಾವಗಡ ಇರ್ಬೋದು, ಮತ್ತು ನಮ್ಮ ಶೈನ್ ಶೆಟ್ಟಿ ಇರ್ಬೋದು, ಮತ್ತು ಹೋದ್ ಸೀಸನ್ ವಿನ್ ಆದಂಥವ್ರು ನನಗದ್ರ ನೆನ್ಪು ಬರ್ತಾ ಇಲ್ಲ, ಅವ್ರಿರ್ಬೋದು, ರಾಕೇಶ್ ಪೂಜಾರಿ ಇರ್ಬೋದು, ರಾಕೇಶ್ ಅವ್ರಿರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದು ಒಂದೇ ಏನಪ್ಪ ಅಂದರೆ ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಜಸ್ಟ್ ನಾವೇನು ಹೋಗಿ ದುಡ್ಡು ಗೆಸ್ಕೊಬರೋದಕ್ಕಲ್ಲ, ನಾವೆಲ್ಲನೂ ಕೂಡ ಕಲ್ತಿರ್ತೀವಿ ಬಿಗ್ ಬಾಸ್ ಮನೆಯಿಂದ. ಸೊ ಇದೆಲ್ಲ ಕಲಿಯೋದಕ್ಕೆ ಮೇಯ್ನು
ಇನ್ಸ್ಪಿರೇಷನ್ನು ಮತ್ತು ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಒಂದು ಹಂತಕ್ಕೆ ತಗೊಂಡೋಗಿ ಬಿಗ್ ಬಾಸಿಂದ ನಾವು ಎಲ್ಲನೂ ಕಲಿಯೋದ್ರ ಜೊತೆಗೆ ನಾವು ಮುಂದಿನ ಜೀವನಕ್ಕೆ ಎಲ್ಲವನ್ನು ತೊಗೊಂಬರ್ತೀವಿ. ಅಂದರೆ ನಾವು ಜೀವನನ ನಡೆಸೋದಕ್ಕೆ ಒಂದು ದಾರಿದೀಪ ಆಗಿರುತ್ತೆ ಬಿಗ್ ಬಾಸು. ಲಕ್ಷಾಂತರ ಜನ ನಮ್ಮನ್ನು ಗುರ್ತಿಟ್ಟಿರ್ತಾರೆ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ. ಬಿಗ್ ಬಾಸಿಗೆ ಹೋದರೆ ನೆಗೆಟಿವ್ ಅಂತೂ ಆಗೋದಿಲ್ಲ. ನೆಗೆಟಿವ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ನೆಗೆಟಿವ್ ಅಲ್ಲ, ನಾವೇನಿರ್ತೀವಿ ಅದನ್ನು ತೋರಿಸ್ತಾರೆ ಹೊರತು ಸುಮ್ಮನೆ ಎಲ್ಲ ಅದೇನು ತೋರಿಸೋದಿಲ್ಲ ಅಂತಲೂ ಕೂಡ ಧನರಾಜ್ ಅವ್ರು ಹೇಳ್ತಾರೆ. ಸಾಕಷ್ಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಅದರಲ್ಲೂ ಕೂಡ ಕಿಚ್ಚನ ಒಂದು ಮೇಲಿರುವಂತಹ ಅಭಿಮಾನನೂ ಕೂಡ ತೋರಿಸ್ತಾರೆ ನಮ್ಮ ಹಳೆ ಕಂಟೆಸ್ಟೆಂಟ್ಗಳು. ತುಂಬಾ ಖುಷಿ ಆಯಿತು ನೋಡಿ. ಅನುಪಮ ಅವರು ಅಷ್ಟೇ, ನಾನು ಇವತ್ತೇನೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂದರೆ ಅದು ಬಿಗ್ ಬಾಸೇ ಕಾರಣ ಅಂತ ಹೇಳ್ತಾರೆ ನಮ್ಮ ಅನುಪಮ ಗೌಡ ಅವರು. ಸುಮಾರಷ್ಟು ಜನಕ್ಕೆ ಪಾಸಿಟಿವ್ ಆಗಿದೆ. ಎಲ್ಲೋ 100ಕ್ಕೆ ಒಬ್ರಿಗೇನೋ ಒಂದು ನೆಗೆಟಿವ್ ಆಗಿರ್ಬೋದು ಅಷ್ಟೇ. ತೀರಾ ಎಲ್ಲರಿಗೂ ಕೂಡ ನೆಗೆಟಿವ್ ಆಗಿದೆ ಅನ್ನೋದು ಸುಳ್ಳಿನ ಮಾತು ಅಂತಲೇ ಹೇಳ್ಬೋದು. ಇನ್ನು ಯಾಕೆ ಭವ್ಯಗೌಡ ಅವರು VTL ಮಾತಾಡಿಲ್ಲ, ಅವರು ಮಾತಾಡ್ಬೋದಾಯಿತು, ತ್ರಿವಿಕ್ರಮ್ ಮಾತಾಡಿಲ್ಲ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವ್ರವ್ರ ವರ್ಕಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಮಾತಾಡಿರೋದಿಲ್ಲ. ಅವಕಾಶ ಸಿಕ್ಕಿದಾಗ ಅವರು ಕೂಡ ನಮ್ಮ ಕಿಚನ್ ಬಗ್ಗೆ ಮಾತಾಡ್ತಾರೆ. ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಕಿಚನ್ ಸರ್ ಬಗ್ಗೆ. ಎಲ್ಲರೂ ಕೂಡ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಕಿಚನ್ ಮೇಲೆ ಅಭಿಮಾನ ಇದೆ. ಅವರು ಬೈಯೋದಿರ್ಬೋದು, ಅವರ ಏನು ಬುದ್ಧಿಮಾತು ಹೇಳೋದಿರ್ಬೋದು, ಎಲ್ಲವೂ ಕೂಡ ಕಂಟೆಸ್ಟೆಂಟ್ಗಳು ಒಪ್ಕೊಂಡು ಹೋಗ್ತಾರೆ ಅಂದರೆ ಅವ್ರ ಮೇಲಿರುವಂಥ ಅಭಿಮಾನ, ಅವ್ರ ಮೇಲಿರುವಂತಹ ಗೌರವ ಅಂತಲೇ ಹೇಳ್ಬೋದು ಕಿಚನ್ ಸರ್ ಮೇಲೆ ಇರುವಂಥದ್ದು. ಇನ್ನು ಕೆಲವೊಂದು ಕ್ವಶನ್ಸ್ಗಳೇನಪ್ಪ ಅಂತಂದರೆ ಬಿಗ್ ಬಾಸ್ 12 ಯಾವಾಗ ಬರುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಬಿಗ್ ಬಾಸ್ 12 ಏನು ಆಗಸ್ಟ್ ಮಿಡ್ ವೀಕಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇದೆ. ಅದಾದಮೇಲೆ ಡಿಸೆಂಬರ್ ಅಲ್ಲಿ ಮುಗಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಮತ್ತು ಅಭಿಮಾನಿಗಳು ಅದ್ರ ಜೊತೆಗೆ ನಮ್ಮ ಕಂಟೆಸ್ಟೆಂಟ್ ವಿಟಿ ಜೊತೆಗೆ ಒಂದು ಅಭಿಮಾನಿಗಳ ವಿಟಿ ಕೂಡ ಇತ್ತು. ಆ ವಿಟಿ ನೋಡಿದಾಗ ನನಗೂ ಖುಷಿ ಆಯಿತು. ಎಷ್ಟು ಜನ ಕಿಚ್ಚ ಸರ್ಗೋಸ್ಕರ ನೋಡ್ತಾರೆ ನಮ್ಮ ಬಿಗ್ ಬಾಸ್ ಇಷ್ಟೊಂದು ಕನ್ನಡದಲ್ಲಿ ತುಂಬಾ TRPನ ತಗೊಳೋದ್ರ ಜೊತೆಗೆ ಅಭಿಮಾನಗಳನ್ನು ಕೂಡ ಗಳಿಸಿದೆ ಅಂತಂದರೆ ಅದು ಏನಕ್ಕೆ ಅಂದರೆ ಕಿಚ್ಚ ಸರ್ಗೋಸ್ಕರ. ಕಿಚ್ಚ ಸರ್ ಇಲ್ಲ ಅಂದರೆ ನಾವು ಬಿಗ್ ಬಾಸೇ ನೋಡೋದಿಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರು ಆ ವಿಟಿ ನೋಡಿದಾಗ. ಅಂದರೆ ನಾವು ಬಿಗ್ ಬಾಸ್ನ ನೋಡಬೇಕು ಅಂದರೆ ಕಿಚ್ಚ ಸರ್ ಇದ್ದರೆ ನೋಡ್ತೀವಿ, ಇಲ್ಲಾಂದರೆ ನೋಡೋದೇ ಇಲ್ಲ, ನಾವು ನೋಡೋಕ್ಕೆ ಹೋಗೋದಿಲ್ಲ. ನಾವು ವೀಕೆಂಡ್ ಎಪಿಸೋಡನ್ನು ಕಿಚ್ಚ ಸರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ವೀಕೆಂಡಲ್ಲಿ ನಮ್ಮ ಕಿಚ್ಚ ಸರ್ನ ನೋಡಬೇಕು, ಆ ಡ್ರೆಸ್ಸು, ಆ ಡ್ರೆಸ್ಸಿಂಗ್ ಸೆನ್ಸು, ಆ ಲುಕ್ನ ನೋಡಬೇಕು ಅಂತಲೇ ಕಾಯ್ತಾ ಇರ್ತೀವಿ ಅಂತ ಸಾಕಷ್ಟು ಅಭಿಮಾನಿಗಳು ಕೂಡ ಹೇಳಿದ್ರು. ಇದೆಲ್ಲದರಿಂದ ನಿಜವಾಗ್ಲೂ ನಮ್ಮ ಕಿಚ್ಚ ಸರ್ ಮತ್ತೆ ವಾಪಸ್ ಬಂದರು ಅಂತಲೇ ಹೇಳ್ಬೋದು. ಮತ್ತು ಅವರಿಗೆ ಕನ್ನಡದ ಮೇಲಿರುವಂತಹ ಅಭಿಮಾನ. ಸೊ ಅದರಿಂದ ಇವತ್ತು ನಮ್ಮ ಕಿಚ್ಚ ಸರ್ ಮತ್ತೆ ವಾಪಸ್ ಬಂದು ಆ ಎಂಡಮಾಲ್ಟ್ ಕಂಪ್ನಿಯವ್ರ ಜೊತೆ ಮಾತಾಡಿ ಮತ್ತೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕೆಲವರು ಪೇಮೆಂಟ್ ಕೂಡ ಹೈಯಾಗೇ ಇರುತ್ತೆ ಅಂತ ಇರಲೇಬೇಕು. ಏಕೆಂದರೆ ಅಭಿಮಾನಿಗಳ ಬಳಗ ಅಷ್ಟೊಂದಿದೆ, ಅಭಿಮಾನಿಗಳಿಗೋಸ್ಕರ ಕರೆಸ್ತಾ ಇದ್ದಾರೆ ಅಂತಂದರೆ ಅವರು ಬಿಸ್ನೆಸ್. ಆದರೆ ಬಿಗ್ ಬಾಸ್ ಅನ್ನೋದು ಒಂದು ಬಿಸ್ನೆಸ್ ರೀತಿ ಅಂತಲೇ ಹೇಳ್ಬೋದು. ನಾವು ಹೇಳ್ಬೋದು ಬಿಗ್ ಬಾಸ್ ಅನ್ನೋದು ಒಂದು ಬಿಸ್ನೆಸ್ ರೀತಿಯೇ. ಬಿಗ್ ಬಾಸ್ ಅನ್ನೋದು ಒಂದು ಶೋ ನಡೆಸ್ತಾ ಇದ್ದಾರೆ ಅಂದರೆ ಕೋಟಿ ವೆಚ್ಚ ಮಾಡಿರ್ತಾರೆ, ಹಾಗೇನೆ ಕೋಟಿನ ತಗೊಳೋಕ್ಕೂ ಪ್ರಯತ್ನ ಪಡ್ತಾ ಇರ್ತಾರೆ. ಮತ್ತು ಒಂದು TRPಗೋಸ್ಕರನೇ ಅವರು ಒತ್ತಾಟ ಮಾಡ್ತಾರೆ. ಅವರು ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಂತಂದರೆ ಒಂದು ಬಿಸ್ನೆಸ್ ರೀತಿನೇ ಈ ಒಂದು ಬಿಗ್ ಬಾಸ್ ಕನ್ನಡ ಅಂತ ಅನ್ನೋದು ಎಲ್ಲ ಕಡೆನೂ ಟ್ರೆಂಡಿಂಗ್ ಆಗಿರುತ್ತೆ. ಬಿಗ್ ಬಾಸ್ 3 ತಿಂಗಳಲ್ಲಿ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಟ್ವಿಟರ್ ಇರ್ಬೋದು, ಇದರಲ್ಲಿರ್ಬೋದು, ನಮ್ಮ ಯೂಟ್ಯೂಬಲ್ಲಿರ್ಬೋದು, ಎಲ್ಲ ಪ್ಲಾಟ್ಫಾರ್ಮಲ್ಲೂ ಒಂದೇ ನ್ಯೂಸ್ ಇರುತ್ತೆ, ಅದು ಬಿಗ್ ಬಾಸ್ ಅಪ್ಡೇಟ್ ಮಾತ್ರ ಇರುತ್ತೆ. ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಅಪ್ಡೇಟ್ ನೋಡ್ತಾ ಇರ್ತಾರೆ. ನಾಳೆ ಏನಾಗುತ್ತೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಎಲ್ಲಿ ಜಗಳ ಮಾಡ್ತಾ ಇದ್ದಾರೆ, ಯಾರು ಎಲಿಮಿನೇಟ್ ಆಗಿದ್ದಾರೆ, ಯಾರ್ಯಾರ ಜೊತೆ ಫ್ರೆಂಡ್ಸ್ ಆಗಿದ್ದಾರೆ, ಇದನ್ನೇ ಬಿಗ್ ಬಾಸ್ ರಿಯಾಲಿಟಿ ಶೋನ ಇಡೀ 3 ತಿಂಗಳಲ್ಲಿ ಚರ್ಚೆ ಆಗುವಂತಹ ಒಂದೇ ಒಂದು ವಿಷಯ ಅಂತಂದರೆ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಬಿಗ್ ಬಾಸ್ ವಿಷಯ ಒಂದೇ ಕನ್ನಡದಲ್ಲಿ. ಅದರಲ್ಲೂ ಕೂಡ ಬೇರೆ ಭಾಷೆಗಳನ್ನು ಹಿನ್ನಟ್ಟಿ ಈ ಒಂದು ಕನ್ನಡ ಬಿಗ್ ಬಾಸು ಅಷ್ಟು ಲೆವೆಲ್ಗೆ ಹೋದ ವರ್ಷ TRPನ ತಗೊಂಡಿರೋದು ಗೊತ್ತು. ಬಿಗ್ ಬಾಸ್ ಹಿಂದಿ ಆಗಿರ್ಬೋದು, ಬಿಗ್ ಬಾಸ್ ತೆಲುಗು ಆಗಿರ್ಬೋದು, ಹೋದ ವರ್ಷ ಮಾತ್ರ ಬಿಗ್ ಬಾಸ್ 11 ಅಷ್ಟು TRP ತಗೊಂಡಿದೆ ಅಂತಲೇ ಹೇಳ್ಬೋದು. ನಮ್ಮ ಅಷ್ಟೊಂದು ಹಿಟ್ನ ತಗೊಂಡಿದೆ. ಎಲ್ಲ ಕಡೆ ಅದೇ ಸದ್ದು. 3 ತಿಂಗಳು ಕೂಡ ಬಿಗ್ ಬಾಸ್ ಅಷ್ಟು ಚರ್ಚೆಗೊಳಗಾಗತ್ತೆ. ಯಾರು ಏನು ಎತ್ತ ಅವರ ಒಂದು ಲೈಫ್ ಹಿಸ್ಟ್ರಿನ ಕೆತ್ಕೋದು, ಬರೀ ಅದೇ ನ್ಯೂಸ್ಗಳಿರುತ್ತೆ. ಇಡೀ ಯೂಟ್ಯೂಬ್ನ ತೆಗ್ದು ನೋಡಿದ್ರು ಕೂಡ, ಇನ್ಸ್ಟಾಗ್ರಾಮ್ ತೆಗ್ದು ನೋಡಿದ್ರು ಅದೇ ಅಪ್ಡೇಟ್ಗಳಿರುತ್ತೆ. ಸೊ ಇದರಿಂದ ಗೊತ್ತಾಗುತ್ತೆ ಬಿಗ್ ಬಾಸ್ ಅನ್ನೋದು ಯಾವ ಲೆವೆಲ್ಲಿಗಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆ ಒಂದು ಟೀಮ್ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಸಲ ಬಿಗ್ ಬಾಸ್ 12 ಕೂಡ ಬಿಗ್ ಬಾಸ್ 11 ಹಿಟ್ ಆದ ರೀತಿಯೇ ಈ ಒಂದು ಸೀಸನ್ ಕೂಡ ಸೂಪರ್ ಹಿಟ್ ಮಾಡೋದಕ್ಕೋಸ್ಕರ ಒಳ್ಳೆ
ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳನ್ನ ಒಳಗಡೆ ತಂದು ಆಗ್ತಾ ಇದ್ದಾರೆ. ಓನ್ಲಿ ಕಾಂಟ್ರವರ್ಸಿ ಅಂತ ಅಲ್ಲ, ಎಲ್ಲ ಥರದ ಮಿಕ್ಸಪ್ಪಲ್ಲಿ ಇರಬೇಕು, ನೋಡೋದಕ್ಕೆ ಜನಕ್ಕೆ ಇಷ್ಟ ಆಗಬೇಕು, ನೆಕ್ಸ್ಟ್ ಸೀಸನ್ಗೆ ವೇಟ್ ಮಾಡಬೇಕು ಜನ, ಆ ಲೆವೆಲ್ಗೆ ತರಬೇಕು ಅನ್ನೋದು ಅಲ್ಲಿನ ಒಂದು ಬಿಸ್ನೆಸ್ ಹೆಡ್ಸ್ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ನ ಒಂದು ಪ್ಲಾನಿಂಗ್ ಆಗಿದೆ ಅನ್ನೋದು ಕೂಡ ಗೊತ್ತಾಯಿತು ಪ್ರೆಸ್ ಮೀಟಲ್ಲಿ. ಏನೇ ಆಗಲಿ ಒಟ್ಟಿನಲ್ಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗಲಿ. ಬಿಗ್ ಬಾಸ್ ಫ್ಯಾನ್ಸ್ಗಳು ಸಾಕಷ್ಟು ಜನ ಇದ್ದೀರಾ, ಅವರಿಗೆಲ್ಲರಿಗೂ ಕೂಡ ಒಂದು ಖುಷಿ ವಿಚಾರ ಸುದೀಪ್ ಸರ್ ವಾಪಸ್ ಬಂದಿದ್ದು. ಜೊತೆಗೆ ಹಳೆ ಕಂಟೆಸ್ಟೆಂಟ್ಗಳು ನಮ್ಮ ಕಿಚ್ಚ ಸರ್ ಜೊತೆ ಕಿಚ್ಚ ಸರ್ ಬಗ್ಗೆ ಮಾತನಾಡಿದ್ದು, ಆ ಅಭಿಮಾನನ ಮತ್ತು ನನಗೆ ಖುಷಿ ಆಗಿದ್ದು. ಅಭಿಮಾನಿಗಳು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಕಿಚ್ಚ ಸರ್ ಬಗ್ಗೆ, ಕಿಚ್ಚ ಸರ್ರೇ ಬಿಗ್ ಬಾಸ್ನ ನಡೆಸ್ಕೊಡ್ಬೇಕು ಅನ್ನೋದು ಎಲ್ಲರ ಆಸೆ ಆಗಿತ್ತು. ಫೈನಲಿ ವಾಪಸ್ ಬಂದು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಜೊತೆಗೆ 5 ವರ್ಷದ ಅಗ್ರಿಮೆಂಟ್ ಕೂಡ ಇದೆ. ಕಿಚ್ಚ ಸರ್ ಹೇಳಿದಾಗೆ 5 ವರ್ಷನೂ ಕೂಡ ಬಿಗ್ ಬಾಸ್ನ ನಡೆಸ್ಕೊಡ್ತಾರೆ, 15ವರ್ಗೂ ಕೂಡ. ಇದೆಲ್ಲನೂ ಕೂಡ ಬಹಳಷ್ಟು ಖುಷಿಯಾಗಿರುತ್ತೆ. ಮತ್ತು ಇನ್ನೊಂದು ಕಾಮನ್ ಪೀಪಲ್ಗೂ ಸ್ವಲ್ಪ ಅವಕಾಶ ಕೊಡಿ ಅನ್ನೋದು ಎಲ್ಲರ ಬೇಡಿಕೆ. ಸೊ ನೋಡೋಣ ಈ ಒಂದು ಸೀಸನಲ್ಲಾರು ಒಬ್ಬರಾರು ಕಾಮನ್ ಪೀಪಲ್ ಇರ್ತಾರ ಅಂತೇಳಿ. ಇನ್ನೊಂದೇನಪ್ಪ ಅಂತಂದರೆ, ಕಿಚ್ಚನ ಪಂಚಾಯಿತಿ ಯಾವ ರೀತಿ ಇರುತ್ತೆ, ಮನೆ ಯಾವ ರೀತಿ ಇರುತ್ತೆ, ಲೀಗಲ್ ಇಶ್ಯೂಸ್ ಇತ್ತಲ್ವಾ, ಲೀಗಲ್ ಇಶ್ಯೂಸ್ ಆಗಿದೆ ಅಂದರೆ ಲೀಗಲ್ ಏನು ತಗೊಂಡಿಲ್ಲ, ಲೀಗಲಿ ನಡೆಸ್ತಾ ಇಲ್ಲ ಬಿಗ್ ಬಾಸ್ನ ಅಂತೇಳಿ ಕೆಲವರು ಇತ್ತು. ಅದಕ್ಕೂ ಕೂಡ ನಮ್ಮ ಕಿಚ್ಚ ಸರ್ ಖಡಕ್ಕಾಗಿ ಆನ್ಸರ್ ಮಾಡಿದರು ಅಂತಲೇ ಹೇಳ್ಬೋದು. ಏನಂತಂದರೆ ಲೀಗಲ್ ಇಶ್ಯೂಸ್ ಏನಕ್ಕಾಗತ್ತೆ, ಲೀಗಲಾಗಿ ನಡೆಸ್ತಾ ಇದ್ದಕ್ಕೆ ಒಂದು ಶೋನ, ಇಷ್ಟು ದೊಡ್ಡ ಶೋನ ಎಲ್ಲ ಒಂದು ರೂಮರ್ಸ್ಗಳು ಹರಡ್ತಾ ಇರುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಎಲ್ಲ ರೂಮರ್ಸ್ಗಳು ಹರಡ್ತಾ ಇರುತ್ತೆ. ಇಲ್ದಿರೋಂಥ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಸೋಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನಂದರೆ ಲೀಗಲ್ಲಿ ಏನು ಒಂದು ಇದನ್ನು ತೊಗೊಂಡೇ ಒಂದು ಶೋನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೂ ಒಂದು ಲೀಗಲ್ ಏನು ಅಗ್ರಿಮೆಂಟ್ ಇರುತ್ತೆ, ಅದಕ್ಕೆಲ್ಲ ಸೈನ್ ಹಾಕ್ಬಿಟ್ಟು ಹೋಗಬೇಕಾಗುತ್ತೆ. ಸೊ ಅದೇ ರೀತಿ ಇಷ್ಟು ದೊಡ್ಡ ಶೋನ ನಡೆಸ್ತಾ ಇದ್ದಾರೆ, ಅದೇ ಆದಂಥ ಒಂದು ಲೀಗಲ್ ಟೀಮ್ನೇ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಎಲ್ಲ ಲೀಗಲ್ ಇಶ್ಯೂಸ್ ಮುಗಿಸ್ಕೊಂಡು, ಲೀಗಲ್ ಇಶ್ಯೂಸ್ ಏನೇ ಇದ್ರೂ ಕೂಡ ಅವರೆಲ್ಲನೂ ಕೂಡ ಲೀಗಲ್ ಅಗ್ರಿಮೆಂಟ್ನ ತೊಗೊಂಡೇ ಒಂದು ಬಿಗ್ ಬಾಸ್ ಶೋನ ನಡೆಸ್ತಾ ಇರ್ತಾರೆ, ಆ ಮನೆನ ನಡೆಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಅಗ್ರಿಮೆಂಟ್ ಬಗ್ಗೆ ಹೇಳೋದಾದರೆ, ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟು ನಿಜವಾಗ್ಲೂ ಇದ್ದಿರುತ್ತೆ, ಯಾವುದು ಒತ್ತಾಯ ಪೂರ್ವಕವಾಗಿ ಇರೋದಿಲ್ಲ ಅಂತಲೂ ಕೂಡ ಅಲ್ಲಿ ಹೇಳಿದರು. ಯಾವುದೇ ಒತ್ತಾಯನ ಹೇರ್ಬಿಟ್ಟು ನೀವು ಈ ಅಗ್ರಿಮೆಂಟಿಗೆ ಸೈನ್ ಹಾಕಲೇಬೇಕು ಅಂತ ಯಾವುದೇ ಒತ್ತಡ ಇರೋದಿಲ್ವಂತೆ. ಅವ್ರು ಇಷ್ಟಪಟ್ಟು ಏನೇ ಅವ್ರಿಗೆ ಕೊಟ್ಟಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಒಪ್ಕೊಂಡ್ರೆ ಮಾತ್ರ ಒಳಗಡೆ ಹೋಗೋಕ್ಕಿರುತ್ತೆ. ಅಂದರೆ ಅವ್ರ ಇಚ್ಛೆ ಪ್ರಕಾರ ಅವರು ಈ ಅಗ್ರಿಮೆಂಟ್ಗಳಿಗೆ ಒಪ್ಕೊಂಡ್ರೆ ಮಾತ್ರ ಒಳಗಡೆ ಹೋಗ್ಬೋದು. ಇಲ್ಲ ನನಗೆ ಈ ಅಗ್ರಿಮೆಂಟ್ಗಳಿಗೆ ಒಪ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವರು ಅಂದರೆ ಬಿಗ್ ಬಾಸ್ ಒಳಗಡೆ ಹೋಗೋಕೆ ಸಾಧ್ಯ ಇಲ್ಲ ಅಷ್ಟೇ. ಒಟ್ಟು ಫೋರ್ಸ್ಫುಲಿ ನೀವು ಒಪ್ಕೊಳ್ಳೇಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಾಯ ಹೇರ್ಬಿಟ್ಟು ಒಳಗಡೆ ಕಳಿಸ್ತವ್ರೆ ಅನ್ನೋದು ಸುಳ್ಳಿನ ವಿಚಾರ ಅಂತಲೇ ಹೇಳ್ಬೋದು. ಇಲ್ಲಿ ಹೇಳಬೇಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ರೂಲ್ಸ್ ಅಂತ ಅಲ್ಲ, ಎಲ್ಲರಿಗೂ ಒಂದೇ ಥರದ ರೂಲ್ಸ್ ಇರುತ್ತೆ. ಜೊತೆಗೆ ಇನ್ನೊಂದು ಅಗ್ರಿಮೆಂಟು ನೀವು ಇನ್ನು 6 ತಿಂಗಳು ನಡ್ಸ್ಕೊಡೋಕೆ ನಿಮ್ಗೆ ಒಪ್ಪಿಗೆ ಇದೆ ಅಂದರೆ ಸೈನ್ ಹಾಕಿ, ಇಲ್ಲ ಬೇಡ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ, ಅದಕ್ಕೂ ಅವೆಲ್ಲ ಓಕೆ ಇರುತ್ತೆ. ಬಟ್ ಬೇರೆದೆಲ್ಲ ಏನಪ್ಪ ಅಂದರೆ ರೂಲ್ಸ್ ಇರುತ್ತೆ. ಅವ್ರದ್ದೇ ಆದಂಥ ಒಂದು ಇಷ್ಟು ದೊಡ್ಡ ಶೋ ನಡೆಸ್ತಾ ಇದ್ದಾರೆ ಅಂದರೆ ಒಂದು 18 ಕಂಟೆಸ್ಟೆಂಟ್ಗಳ ಬಗ್ಗೆ ಅವ್ರಿಗೊಂದು ಹಿಡಿತಾ ಬೇಕು. ಸೊ ಹಾಗಾಗಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿರ್ತಾರೆ, ಆ ಅಗ್ರಿಮೆಂಟಿಗೆ ಸೈನ್ ಹಾಕಿ ಹೋಗಿರ್ತಾರೆ. ಆ ಅಗ್ರಿಮೆಂಟ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬಟ್ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಇದಾಗಿತ್ತು ಸ್ನೇಹಿತರೆ, ಹಳೆ ಕಂಟೆಸ್ಟೆಂಟ್ಗಳ ವಿಟಿ ಇದಾಗಿತ್ತು. ಮತ್ತು ಭವ್ಯಗೌಡ ಅವ್ರ ಬಗ್ಗೆ ಕೆಲವರು ಕೇಳ್ತಾ ಇರ್ತೀರ, ಭವ್ಯಗೌಡ ಅವ್ರ ಬಗ್ಗೆ ಮಾತನಾಡಿ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ನಮ್ಮ ಏನು ಕನ್ನಡ ಸೀರಿಯಲ್ ಬಗ್ಗೆ ಮಾತನಾಡೋಣ. ಇವತ್ತಿನ ವಿಡಿಯೋ ಜಸ್ಟ್ ಏನಪ್ಪ ಬಿಗ್ ಬಾಸ್ 12 ಅಪ್ಡೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರೆಸ್ ಮೀಟ್ ಬಗ್ಗೆ ತುಂಬಾ ಸೂಪರ್ವಾಗಿರುತ್ತೆ ಈ ಒಂದು ಬಿಗ್ ಬಾಸ್ 12. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ವೆಯ್ಟ್ ಮಾಡೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು 1 ಮಂತ್ ವೆಯ್ಟ್ ಮಾಡಿದ್ರೆ ಬಿಗ್ ಬಾಸ್ 12 ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸೀಸನ್ ಮುಗಿದ ತಕ್ಷಣವೇ ಅಯ್ಯೋ ಮುಗಿತಾ ಬಂತ, ನೆಕ್ಸ್ಟ್ ಸೀಸನ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು ಅಂತ ಅನ್ನೋ ಒಂದು ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ಒಂದು ಈ ಸಲ ಬೇಗ ಬರ್ತಾ ಇರೋದ್ರಿಂದ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಜಸ್ಟ್ 3 ತಿಂಗಳಿರುತ್ತೆ, 6 ತಿಂಗಳೆಲ್ಲ ಏನು ಇರೋದಿಲ್ಲ ಬಿಗ್ ಬಾಸು. ಇದೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ನಿಮ್ಗೆಲ್ರಿಗೂ ಕೂಡ ಖುಷಿಯಾಗಿರುತ್ತೆ. ಇಡೀ ಎಲ್ಲ ಬಿಗ್ ಬಾಸ್ ಫ್ಯಾನ್ಸ್ಗಳೇನಿದ್ರೆ ಅವರೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂಸು, ನಮ್ಮ ಕಿಚ್ಚ ಸರ್ ಬರ್ತಾ ಇರೋದು. ಸೊ ಇದೊಂದು ಚರ್ಚೆ ಆಗ್ತಾ ಇತ್ತು. ಚರ್ಚೆಗೆ ಒಂದೆಲ್ಲನೂ ಕೂಡ ಒಂದು ಪಾಯಿಂಟ್ ಇಟ್ಟರು ಅಂತಲೇ ಹೇಳ್ಬೋದು ನಮ್ಮ ಕಿಚ್ಚ ಸರ್. ಹೇಗನ್ನಿಸ್ತೆ ಗೈಸ್ ಇವತ್ತಿನ ವಿಡಿಯೋ? ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಕಿಚ್ಚ ಸರ್ ವಾಪಸ್ ಬಂದಿದ್ದು ಯಾರಿಗೆಲ್ಲ ಖುಷಿ ಕೊಡ್ತು ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೋಡೋದು ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.